ಪತಿ ಬಿಟ್ಟು ಹೋಗಿದ್ದಕ್ಕೆ ಪತ್ನಿ ಮಾನಸಿಕ ಅಸ್ವಸ್ಥೆ ಆದ ವಿಚಾರ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಗೆ ಇದೀಗ ನೊಂದ ಶಂಕ್ರವನನ್ನ ದಾಖಲು ಮಾಡಲಾಗಿದೆ. ಮದುವೆಯಾದ 2 ತಿಂಗಳಿಗೆ ಪತಿ ನಾಪತ್ತೆಯಾಗಿದ್ದು ಈ ಶಾಕ್ನಿಂದ ಶಂಕ್ರವ್ವ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ರು. ಶಂಕ್ರವ್ವನ ಬದುಕಿನ ದುರಂತದ ಕಥೆಯನ್ನ TV9 ಬಿತ್ತರಿಸಿತ್ತು. ಈ ವರದಿಯ ಬೆನ್ನಲ್ಲೇ ಇದೀಗ ಆಕೆಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡುವುದಕ್ಕೆ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಲಾಗಿದೆ. ಮನೋವೈದ್ಯರಿಂದ ಪರಿಶೀಲನೆಯೂ ಕೂಡ ನಡೆದಿದೆ. ಆರೋಗ್ಯ ವಿಚಾರಿಸಿ ಅವರೇ ಆಂಬ್ಯುಲೆನ್ಸ್ನಲ್ಲಿ ಕರೆತಂದಿದ್ದಾರೆ. ತಮ್ಮ ಸಂಕಷ್ಟಕ್ಕೆ ನೆರವಾದಂತಹ TV9ಗೆ ಕುಟುಂಬ ಧನ್ಯವಾದವನ್ನು ತಿಳಿಸಿದೆ. ಶಂಕ್ರವ್ವ ಅವರ ತಾಯಿ ದೇವಕ್ಕ ಮಾತನಾಡಿದ್ದಾರೆ. TV9 ಕಾರ್ಯಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ. 2018ರಲ್ಲಿ ಪಿಡ್ಡಪ್ಪನ ಜೊತೆಗೆ ಶಂಕ್ರವ್ವ ಮದುವೆಯಾಗಿತ್ತು. ಮದುವೆಯಾದ 2 ತಿಂಗಳಿಗೆ ಪಿಡ್ಡಪ್ಪ ನಾಪತ್ತೆಯಾಗಿದ್ರು. ಅವರು ಎಲ್ಲಿದ್ದಾರೆ ಏನು ಇದುವರೆಗೂ ಕೂಡ ಸುಳಿವಿಲ್ಲ. 7 ವರ್ಷದಿಂದಲೂ ಈಕೆಯನ್ನ ಗೃಹ ಬಂಧನದಲ್ಲೇ ಇರಿಸಲಾಗಿತ್ತು. TV9 ಅವರು ನಿನ್ನೆ ನಮ್ಮ ಮನೆಗೆ ಬಂದರೆ ನಮ್ಮ ಮಗಳ ಸಮಸ್ಯೆ ಹಿಂಗತೆ ಕೇಳ್ಬಿಟ್ಟು ಅವ್ರು ಬಂದರು. ಮಗಳ ಸಮಸ್ಯೆ 7 ವರ್ಷದಿಂದ ಮದುವೆ ಆದ 7 ವರ್ಷ ಆತ್ರಿ. ಅದು 2 ತಿಂಗಳದಾಗ ಗಂಡ ಕಾಣಿಯಾಗಿ ಹೋಗಿಬಿಟ್ಟನ್ರಿ. ಕಾಣಿ ಅದು ಹೋದ ಘಟನೆ ಈ ಥರ ಮನ್ಸಿಗೆ ಮಾಡ್ಕೊಂಡು ಒಟ್ಟು ಎಲ್ಲಿ ಬೆಂಗಳೂರಾಗ ತೋರಿಸಿವ್ರಿ. ನನ್ನ ಕೈ ಬಿಚ್ಚಮ್ಮ, ನನ್ನ ಕೈ ಏನು ಮಾಡೋದಲ್ಲ, ಬಿಚ್ಚವ ಅಂತಿದ್ದಳು. ಕೈ ಬಿಚ್ತಿದ್ದೀನಿ ರೀ. ಬಿಚ್ಚಿ ಆಕಿನ ನೋಡ್ಕೊಂತ ಕುಂದಿರ್ಬೇಕು ರೀ ನಾನು. ಇಲ್ಲಾಂದ್ರೆ ನನ್ನ ಮನೆಯಲ್ಲಿ ತುಂಬ ತೊಂದ್ರೆ, ಇಷ್ಟು ತೊಂದರೆ ಇಲ್ಲ. ನಮ್ಮ ಮಗಳಿಗೆ ಏನಾರು ಬಂದ ಮೇಲೆ ಅವ್ರು ಹೇಳಿದ್ರಿ ಈ ಥರ ಹಿಂಗೆ ಹಿಂಸೆ ಆದ್ರಂದ್ರೆ ಹೆಂಗ ನೋಡಿ ಅಂದ್ರೆ, ಇಲ್ರಿ ನಾವೇ ಕಟ್ಟೀವ್ರಿ ಅದನ್ನು. ನಮ್ಗೆ ತಾಳಾರ್ದನ ಕಟ್ಟೀನಿ, ನಾನು ತಾಯಿನೇ ಕಟ್ಟೀನಿ. ಅದನ್ನು ಮತ್ತೆ ನಾ ಬಿಸ್ತಾ ಇದ್ದೀನಿ. ಹಂಗಾಗಿ ಒಂದು ನಿಂದ್ರೆ ನಾ ಬಿಚ್ಚವ್ವ ನಾನು ಬಿಸ್ತೀನಿ. ಬಂದು ಹೋದ್ಮೇಲೆ ಮತ್ತೆ ಅದೇ ಥರ ಮಾಡಿದಳ್ರಿ. ಮತ್ತು ಬೆಳಗ್ಗೆ ಅವರು ಅಧಿಕಾರಿಗಳು ಅವರು ಎಲ್ಲ ಬಂದು, ಅವರು ಪೊಲೀಸರು ಅಂತಾರೆ ಬಂದಿದ್ದರು. ಪೊಲೀಸರು ಬಂದರೆ ಆಮೇಲೆ ಇವರು ಡಾಕ್ಟ್ರುಗಳು ಬಂದ್ರಿ. ಅವರೇ ಆಶೆಗಳು ಅವರು ಎಲ್ಲರೂ ಬಂದುಬಿಟ್ಟು ನಾ ಇಲ್ಲೇ ಆಸ್ಪತ್ರೆ ಐತೆ, ನಾ ಕರ್ಕೊಂಡೋಗಿ ಇದನ್ನು ಕೊಡಿಸ್ತೀವಿ, ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಮ್ಮ, ನೀವು ಬರ್ರಿ ಅಂತ ಹೇಳಿದ್ರು. ನಾವು ಅದಕ್ಕೆ ಅವ್ರು TV9 ಅವ್ರಿಗೆ ಧನ್ಯ ಹೇಳ್ತೀನಿ ರೀ.